ದೇವರು ನಮ್ಮನ್ನು ಕರೆದಿದ್ದಾನೆ. ಕೆಲವರೆಲ್ಲ ಅಂದ್ಕೋಬಿರೋದು, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ರಾತ್ರಿ 12 ಗಂಟೆ 1 ಗಂಟೆಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ನೋಡದೆ ಇರಬಹುದು, ಆದ್ರೆ ನಿನ್ನನ್ನು ಸೃಷ್ಟಿ ಮಾಡಿದವನು, ನೀನು ಆರಾಧಿಸುವಂತ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಸಾಮಾನ್ಯ ಮನುಷ್ಯನಲ್ಲ, ದೊಡ್ಡ ಅಧಿಕಾರಿಯಾಗಿದ್ದಾನೆ. ನನಗೂ ಆಶೀರ್ವಾದ, ನನ್ನ ಮನೆಗೂ ಆಶೀರ್ವಾದ, ನನ್ನ ಸ್ನೇಹಿತರಿಗೂ ಆಶೀರ್ವಾದ, ನನ್ನ ಬಂಧುಗಳಿಗೂ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದ ಬೇಕು. ಕಳೆದ ವಾರ ನಾವು ನೋಡಿದ್ದೇವೆ ಲೋಕವನ್ನ ಜಯಿಸುವುದು ಹೇಗೆ. ಈ ವಾರ ನಾನು ಹೇಳುವಂತ ಸಂದೇಶದ ಅಂಶ, ಒಂದು ನಿನಗೆ ಕಡಿಮೆಯಾಗಿದೆ. ಅದೇನು ನಿನಗೆ ಕಡಿಮೆಯಾಗಿದೆ ಎಂಬುದಾಗಿ ಅದರ ಕುರಿತಾಗಿ ಇವತ್ತು ನಾನು ಮಾತಾಡಲಿಕ್ಕೆ ನಾನು ಬಯಸುವನಾಗಿದ್ದೇನೆ. ನಮ್ಮ ಹತ್ರ ಸತ್ಯವಿದಿರುವುದಾದರೆ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯಕ್ಕೆ ನಾವು ಬರುವಂತರಾಗಿರೋಣ. ಇವತ್ತು ನಾನು ಕೊರ್ನೇಲನ ಜೀವಿತದಿಂದ ನನ್ನ ಸಂದೇಶವನ್ನು ಮಾತಾಡಲಿಕ್ಕೆ ಬಯಸುವನಾಗಿದ್ದೇನೆ. ದೇವರು ಕೊರ್ನೇಲನ ಸಂಗಡ ಮಾತನಾಡ್ತಾ ಇದ್ದಾನೆ. ಕೊರ್ನೇಲನು ಯಾರು? ಈತ ರೋಮ್ ಸರ್ಕಾರದ ಒಬ್ಬ ಅಧಿಕಾರಿಯಾಗಿದ್ದಾನೆ. ಈ ಕೊರ್ನೇಲ್ ಎಂಬ ಹೆಸರಿನ ಅರ್ಥ ಕೊಂಬು ಎಂಬುದಾಗಿ. ಕೊಂಬು ಅಂದರೆ ಎತ್ತಲ್ಪಟ್ಟವನು, ಗೌರವ ಉಳ್ಳವನು, ಜನರ ಮಧ್ಯದಲ್ಲಿ ಒಳ್ಳೆ ಹೆಸರು ಉಳ್ಳವನು ಎಂಬುದಾಗಿ ಈ ಕೊರ್ನೇಲನ ಹೆಸರಿನ ಅರ್ಥವನ್ನು ನಾವು ಗಮನಿಸುವರಾಗಿದ್ದೇವೆ. ಈ ಕೊರ್ನೇಲ ರೋಮ್ ಸರ್ಕಾರದ ಒಬ್ಬ ಅಧಿಕಾರಿಯಾಗಿದ್ದಾನೆ. ಈತನ ಕೈ ಕೆಳಗಡೆ 100 ಜನರಿದ್ದಾರೆ. ಈ 100 ಜನರು ಈತನು ಹೋಗಂದ್ರೆ ಹೋಗ್ತಾರೆ, ಬಾ ಅಂದ್ರೆ ಬರ್ತಾರೆ, ಆ ಕೆಲಸವನ್ನ ಮಾಡಂದ್ರೆ ಮಾಡ್ತಾರೆ, ಇದನ್ನು ಬಿಡು ಅಂದ್ರೆ ಬಿಡ್ತಾನೆ. ಇಂಥ ಒಂದು ದೊಡ್ಡ ಅಧಿಕಾರಿ. ಈತನು ಯಹೂದ್ಯನೂ ಅಲ್ಲ, ಇಸ್ರಾಯೇಲನೂ ಅಲ್ಲ, ಅನ್ಯನಾಗಿದ್ದಾನೆ. ಈತನು ದೇವರನ್ನ ತಿಳಿದುಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತನಾಗಿದ್ದೇವೆ. ಇವತ್ತು ನೀನು ನಾನು ಯಾರಾಗಿದ್ದೇವೆ ಅಂದ್ರೆ ನಾವು ಯಹೂದ್ಯರಲ್ಲ, ನಾವು ಇಸ್ರಾಯೇಲರ ಅಲ್ಲ, ನಾವು ಅನ್ಯರಾಗಿದ್ದೇವೆ. ದೇವರು ನಮ್ಮನ್ನು ಕರೆದಿದ್ದಾನೆ, ತನ್ನ ಮಗನಾಗಿ ಮಗಳಾಗಿ ದೇವರು ನಮ್ಮನ್ನು ಕರೆದಿದ್ದಕ್ಕಾಗಿ ಆ ರಕ್ಷಣೆ ಸುವಾರ್ತೆ ನಮ್ಮ ಬಳಿಗೆ ಬಂದಿದೆ. ಆಗಿ ಕೊರ್ನೇಲನು ಈತನ ಅನ್ಯನಾಗಿ ದೇವರನ್ನ ತಿಳ್ಕೊಳ್ತಾ ಇದ್ದಾನೆ. ಸೃಷ್ಟಿಯನ್ನು ನೋಡ್ತಾ ಇದ್ದಾನೆ, ಆಕಾಶವನ್ನು ನೋಡ್ತಾ ಇದ್ದಾನೆ, ಭೂಮಿಯನ್ನು ನೋಡ್ತಾ ಇದ್ದಾನೆ, ಪ್ರಾಣಿ ಪಕ್ಷಿಗಳನ್ನು, ಕ್ರಿಮಿ ಕೀಟಗಳನ್ನು ನೋಡ್ತಾ ಇದ್ದಾನೆ, ಮನುಷ್ಯರನ್ನ ನೋಡ್ತಾ ಇದ್ದಾನೆ. ಇವೆಲ್ಲವನ್ನು ನೋಡುವಾಗ ಒಬ್ಬನು ಸೃಷ್ಟಿ ಮಾಡಿದವನು ಒಬ್ಬನು ಇದ್ದಾನೆ, ಒಬ್ಬನು ಸತ್ಯವಂತನು ಇದ್ದಾನೆಂಬುದಾಗಿ ತಿಳಿದುಕೊಂಡು ಆತನನ್ನ ಆರಾಧಿಸಲಿಕ್ಕೆ ತೊಡಗಿದಂತ ಈ ಕೊರ್ನೇಲನು ಆಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ ಈತನು ಭಕ್ತನಾಗಿದ್ದಾನೆ. ಭಕ್ತನಂದ್ರೆ ದೇವರನ್ನ ಆರಾಧಿಸುವಂತವನು, ದೇವರನ್ನ ಪ್ರೀತಿಸುವಂತವನು ಈತನಾಗಿದ್ದಾನೆ. ಆದ್ರೆ ಈತನಿಗೆ ಯೇಸುವಿನ ಕುರಿತಾಗಿ ಗೊತ್ತಿಲ್ಲ, ಆತನ ಸುವಾರ್ತೆ ಈತನಿಗೆ ಗೊತ್ತಿಲ್ಲ. ಆದ್ರೂ ಒಂದು ಮಾತ್ರ ತಿಳ್ಕೊಂಡಿದ್ದಾನೆ, ಒಬ್ಬ ದೇವರು ಇದ್ದಾನೆ, ಒಬ್ಬ ಆತನು ಸರ್ವವನ್ನು ಸೃಷ್ಟಿ ಮಾಡಿದನು ಒಬ್ಬನು ಇದ್ದಾನೆಂಬುದಾಗಿ ತಿಳಿದುಕೊಂಡು ಆತನನ್ನು ಆರಾಧನೆ ಮಾಡುವುದು, ಪ್ರತಿದಿನ ಆತನಿಗೆ ಪ್ರಾರ್ಥನೆ ಮಾಡುವುದು, ಪ್ರತಿದಿನ ಆತನಿಗೆ ಭಯಪಟ್ಟು ನಡೆದುಕೊಳ್ಳುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಯಾವಾಗಲೂ ಕೂಡ ಪ್ರಾರ್ಥಿಸುವಂತ ಮನುಷ್ಯ, ದೇವರಿಗೆ ಭಯಪಡುವಂತ ಮನುಷ್ಯ, ಜನರಿಗೆ ತನಗೆ ಬರುವಂತ ಪಗಾರ್ನಲ್ಲಿ, ತನಗೆ ಬರುವಂತ ಸಹಾಯದಲ್ಲಿ ಜನರಿಗೆ ಸಹಾಯ ಮಾಡುವಂತ ಮನುಷ್ಯ. ಹಾಗೆ ದೇವರಂದ್ರೆ ಭಯಪಟ್ಟು ಇಡೀ ಮನೆಯವರ ಸಹಿತವಾಗಿ ಭಯಪಟ್ಟು ಜೀವಿಸುವಂತ ಮನುಷ್ಯ. ಇಂಥವನನ್ನ ದೇವರು ನೋಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಸಾಮಾನ್ಯ ಮನುಷ್ಯನಲ್ಲ, ದೊಡ್ಡ ಅಧಿಕಾರಿಯಾಗಿದ್ದಾನೆ. 100 ಜನರು ಈತನ ಕೈ ಕೆಳಗಿದ್ದಾರೆ. ಇಂಥ ಅಧಿಕಾರಿ ಇದ್ರೂ ಕೂಡ ವಾಕ್ಯ ಹೇಳ್ತದೆ, ದಿನಾಲೂ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದಿನಾಲೂ ಕೂಡ ದೇವರಿಗೆ ಭಯಪಟ್ಟು ನಡ್ಕೊಳ್ತಾ ಇದ್ದಾನೆ, ದಿನಾಲೂ ಕೂಡ ತನಗೆ ಬರುವಂಥದ್ರಲ್ಲಿ ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ, ದಿನಾಲೂ ಕೂಡ ದೇವರನ್ನು ಪ್ರೀತಿಸುತ್ತಾ ದೇವರನ್ನು ಆರಾಧಿಸ್ತಾ ಹೋಗ್ತಾ ಇದ್ದಾನೆ. ಈತನನ್ನ ದೇವರು ಪರಲೋಕದಿಂದ ದೃಷ್ಟಿಸಿ ಒಬ್ಬ ದೂತನನ್ನ ಆತನ ಬಳಿಗೆ ದೇವರು ಕಳಿಸ್ತಾ ಇದ್ದಾರೆ. ಕೆಲವರೆಲ್ಲ ಅಂದ್ಕೋಬಿರೋದು, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ರಾತ್ರಿ 12 ಗಂಟೆ 1 ಗಂಟೆಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೇನೆ, ಅಯ್ಯೋ ನಾನು ಅನೇಕ ಸಾರಿ ದೇವರ ಸನ್ನಿಧಾನದಲ್ಲಿ ವಾಕ್ಯಗಳನ್ನು ಗಂಟೆಗಟ್ಟಲೆ ವಾಕ್ಯವನ್ನು ಓದುತ್ತೇನೆ, ಅನೇಕರಿಗೆ ನಾನು ಸಹಾಯ ಮಾಡ್ತೇನೆ, ನಾನು ಪ್ರತಿ ವಾರ ತಪ್ಪದೆ ದೇವರ ಆಲಯಕ್ಕೆ ಬರುತ್ತೇನೆ, ನಾನು ಆರಾಧನೆ ಮಾಡ್ತೇನೆ, ನಾನು ಹೋಗುವಾಗ ಬರುವಾಗ ಪ್ರಾರ್ಥನೆ ಇಲ್ಲದೆ ನಾನು ಏನನ್ನ ಮಾಡುವುದಿಲ್ಲ ಎಂಬುದಾಗಿ ಅನೇಕ ಸಾರಿ ನಾವು ಅಂದುಕೊಂಡಿರಬಹುದು. ಆದರೆ ಇವೆಲ್ಲವನ್ನ ದೇವರು ನೋಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರು ನೋಡದೆ ಇರಬಹುದು, ಆದರೆ ನಿನ್ನನ್ನು ಸೃಷ್ಟಿ ಮಾಡಿದವನು, ನೀನು ಆರಾಧಿಸುವಂತ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಕೊರ್ನೇಲನನ್ನು ನೋಡಿ ಹೇಳ್ತಾ ಇದ್ದಾನೆ, ಕೊರ್ನೇಲನೇ, ನೀನು ಮಾಡುವಂತ ಪ್ರಾರ್ಥನೆ, ನೀನು ಮಾಡುವಂತ ಆರಾಧನೆ, ನೀನು ನನಗೆ ಪಡುವಂತ ಭಯ, ನೀನು ನನಗೆ ಮಾಡುವಂತ ಭಕ್ತಿಯನ್ನ ನಾನು ನೋಡಿದ್ದೇನೆ. ಇದೆಲ್ಲ ಸೂಪರ್ ಆಗಿದೆ, ನನ್ನ ಮುಂದೆ ಒಳ್ಳೇದಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ರೀತಿ ದೇವರು ನಮ್ಮನ್ನು ನೋಡಿ ಹೊಗಳಬೇಕ್ರಿ. ನಾವು ಮಾಡುವಂತ ಪ್ರಾರ್ಥನೆ, ನಾವು ಪಡುವಂಥ ದೇವರಿಗೆ ಭಯ, ನಾವು ಮಾಡುವಂಥ ಭಕ್ತಿ, ನಾವು ಮಾಡುವಂಥ ಸಹಾಯ, ಇವೆಲ್ಲ ಕಾರ್ಯಗಳನ್ನು ನೋಡಿ ಮನುಷ್ಯರು ಹೊಗಳದೇ ಇರಬಹುದು,
ಸಭೆಯವರು ಹೊಗಳದೇ ಇರಬಹುದು, ಕುಟುಂಬದವರು ನಿನ್ನ ಹೊಗಳದೇ ಇರಬಹುದು, ಆದರೆ ನೀನು ಆರಾಧನೆ ಮಾಡುವಂಥ ದೇವರು ನಿನ್ನ ನೋಡಿ ಹೊಗಳಬೇಕಾಗಿದೆ. ನೋಡಿ, ಇಂಥ ದೊಡ್ಡ ಅಧಿಕಾರಿಯನ್ನ ದೇವರು ಹೊಗಳ್ತಾ ಇದ್ದಾನೆ. ಅರ್ಥಾತ್ ಅವನು ದೊಡ್ಡವನಾಗಿದ್ದಾನೆ ಎಂಬುದಾಗಿ ದೇವರು ಹೊಗಳ್ತಾ ಇಲ್ಲ. ಯಾಕೆ ಹೊಗಳ್ತಾ ಇದ್ದಾನೆ ಅಂದ್ರೆ, ಬಿಡ್ಲಾರ್ದ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರಿಗೆ ಭಯಪಟ್ಟು ಅಯ್ಯೋ ಇದು ನಾನು ಮಾಡಬಾರ್ದು, ನಾನು ನೀತಿಯಲ್ಲಿ ಇರಬೇಕಲ್ಲ, ಈ ರೀತಿಯಲ್ಲಿ ನಾನು ಮಾಡುವ ತಪ್ಪು ಎಂಬುದಾಗಿ ನೀತಿಯಲ್ಲಿ ನಡೀತಾ ಇದ್ದಾನೆ. ವಾಕ್ಯ ಹೇಳ್ತದೆ, ಅವರ ಮನೆಯವರೆಲ್ಲರೂ ಸಹಿತವಾಗಿ ದೇವರಿಗೆ ಭಯಪಡ್ತಾ ಇದ್ದಾರೆ. ಇವುಗಳನ್ನ ದೇವರು ನೋಡಿ ಆತನನ್ನ ದೃಷ್ಟಿಸಿ ಆತನ ಬಳಿಗೆ ತನ್ನ ದೂತನನ್ನೇ ಕಳಿಸ್ತಾ ಇದ್ದಾನೆ. ಕೆಲವರೆಲ್ಲ ಹೇಳ್ತಾ ಇರೋದು, ಪಾಸ್ಟರ್ ಇವೆಲ್ಲ ಒಳ್ಳೇದೇ ಅಲ್ಲ, ಪ್ರಾರ್ಥನೆ ಮಾಡೋದು ಒಳ್ಳೇದೇ, ಆರಾಧನೆ ಮಾಡುವಂಥದ್ದು ಒಳ್ಳೇದೇ, ದೇವರಿಗೆ ಭಯಪಡೋದು ಒಳ್ಳೇದೇ, ದೇವರಿಗೆ ಮಾಡುವಂಥ ಭಕ್ತಿ ಒಳ್ಳೇದೇ, ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಬರುವುದು, ಮನೆಯಲ್ಲಿ ಪ್ರಾರ್ಥನೆ ಮಾಡುವುದು, ವಾಕ್ಯ ಓದುವುದು, ಇದೆಲ್ಲ ಒಳ್ಳೇದೇ ಅಲ್ಲ, ಒಳ್ಳೇದೇ. ಆದರೆ ಯಾವುದೋ ಒಂದು ಭಾಗದಲ್ಲಿ ಕೊರ್ನೆಲನಿಗೆ ಕೊರತೆ ಇದೆ, ಒಂದು ಆತನಿಗೆ ಕಡಿಮೆಯಾಗಿದೆ. ಏನು ಅದು? ಆದರೆ ರಕ್ಷಣೆ ಮಾತ್ರ ಈತನಿಗಿಲ್ಲ. ಎಲ್ಲ ಇದೆ, ಒಳ್ಳೆ ಭಕ್ತಿ ಇದೆ, ಒಳ್ಳೆ ಆರಾಧನೆ ಇದೆ, ಒಳ್ಳೆ ರೀತಿ ನನಗೆ ಭಯಪಡುತ್ತಾನೆ, ಪ್ರತಿದಿನ ತಪ್ಪದೆ ಪ್ರಾರ್ಥನೆ ಮಾಡ್ತಾನೆ, ಎಲ್ಲ ಇದೆ. ಆದರೆ ನನ್ನ ರಕ್ಷಣಾ ಆನಂದ ಆತನಿಗೆ ಇಲ್ಲ, ನಾನು ಕೊಡುವಂಥ ರಕ್ಷಣೆ ಆತನಿಗೆ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಒಬ್ಬ ದೂತನನ್ನ ಆತನ ಬಳಿಗೆ ದೇವರಿಗೆ ಕಳಿಸ್ತಾ ಇದ್ದಾರೆ. ಆಮೇನ್. ನೋಡಿ, ದೇವರು ನಮ್ಮ ಬಗ್ಗೆ ಎಲ್ಲವನ್ನು ತಿಳಿದವನಾಗಿದ್ದಾನೆ. ಒಂದು ವೇಳೆ ಪಾಸ್ಟ್ಗೆ ತಿಳಿದೇ ಇರಬಹುದು, ನಮ್ಮ ಕುಟುಂಬದವರಿಗೆ ತಿಳಿದೇ ಇರಬಹುದು, ನಮ್ಮ ಆತ್ಮಿಕ ಜೀವಿತ ಹೇಗಿದೆ ಎಂಬುದಾಗಿ, ಆದರೆ ದೇವರು ಎಲ್ಲವನ್ನ ತಿಳಿದವನಾಗಿದ್ದಾನೆ. ಕೊರ್ನೇಲನ್ನ ದೇವರು ನೋಡ್ತಾ ಇದ್ದಾನೆ. ನೋಡಿ, ಕೊರ್ನೇಲು ಮಧ್ಯಾಹ್ನ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವದೂತನ ಬಂದು ಮಾತಾಡ್ತಾ ಇದ್ದಾನೆ, ಕೊರ್ನೇಲನೇ ಭಯಪಡಬೇಡ, ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನೆ, ನೀನು ದೇವರಿಗೆ ಭಯಪಡೋದನ್ನು ನೋಡ್ತಾ ಇದ್ದಾನೆ, ನೀನು ಮಾಡುವ ಭಕ್ತಿಯನ್ನು ದೇವರು ನೋಡ್ತಾ ಇದ್ದಾನೆ, ಭಯಪಡಬೇಡ. ಆದರೆ ಒಂದು ನಿನ್ನ ಜೀವನದಲ್ಲಿ ಕಡಿಮೆ ಇದೆ, ಒಂದು ನಿನಗೆ ಕಡಿಮೆಯಾಗಿದೆ, ಹೋಗಿ ಸೇವಕನನ್ನ ಕರೆಸಿಕೋ, ಸೇವಕನನ್ನ ಕರೆಸಿಕೋ, ಇಂಥ ಸ್ಥಳದಲ್ಲಿ ಇದ್ದಾನೆ ಎಂಬುದು ಎಲ್ಲ ಅಡ್ರೆಸ್ ಅನ್ನ ತಿಳಿಸಿ ಆ ಸೇವಕನನ್ನ ಕರೆಸಿಕೋ ಎಂಬುದಾಗಿ ದರ್ಶನದಲ್ಲಿ ಮಾತಾಡ್ತಾ ಇದ್ದಾನೆ. ಕೆಲವರೆಲ್ಲ ಹೇಳ್ತಾರೆ, ನನಗೆಲ್ಲ ಇದೆ ಪಾಸ್ಟ್ರೆ, ಒಳ್ಳೆ ರೀತಿ ನಾನು ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಇದೆ, ಎಲ್ಲ ಇದೆ, ಒಳ್ಳೆಯದು. ರಕ್ಷಣೆ ಇದೆನಾ? ನಿನ್ನ ಜೀವನದಲ್ಲಿ ರಕ್ಷಣೆ ಇದೆನಾ? ರಕ್ಷಣಾ ಆನಂದ ಇದೆನಾ? ಅದುವೇ ಕರ್ತನು ಬಯಸುವನಾಗಿದ್ದಾನೆ. ಈತನ ಜೀವಿತದಲ್ಲಿ ಎಲ್ಲ ಇದೆ, ಆದರೆ ರಕ್ಷಣೆ ಇಲ್ಲ. ಅವಾಗ ಯಾವಾಗ ದೇವರು ಮಾತಾಡಿದನು, ತಕ್ಷಣವೇ ತನ್ನ ಹತ್ರ ಇರುವಂಥ ಕೆಲಸದವರನ್ನ ಕಳಿಸಿ, ಹೋಗಿ ಪೇತ್ರನನ್ನ ಕರೆದುಕೊಂಡು ಬನ್ರಿ. ಈಗ ಪೇತ್ರನ ಬಳಿಗೆ ಸೇವಕರು ಹೋಗ್ತಾ ಇದ್ದಾರೆ. ಈಗ ದೇವರು ಅಲ್ಲಿಯೂ ಕೂಡ ಮಾತಾಡ್ತಾ ಇದ್ದಾನೆ, ನೀನು ಏನು ಮಾತಾಡದೆ ಬಾಯಿ ಮುಚ್ಕೊಂಡು ಅವ್ರ ಜೊತೆ ಹೋಗ್ಬಿಡು, ನೀನೇನು ಅವ್ರ ಜೊತೆ ಮಾತಾಡಬೇಡ, ನಾನೇ ಅವರನ್ನು ಕಳಿಸಿದ್ದು. ಆಮೇನ್. ನೋಡಿ, ಕೆಲವೊಂದು ಸಲ ದೇವರ ಚಿತ್ತದಲ್ಲಿರುವಾಗ ದೇವರೇ ನಮಗೆ ದಾರಿಯನ್ನ ತೋರಿಸ್ತಾನೆ. ಆಮೇನ್. ಪೇತ್ರನ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಯಾವ ಊರಂತ ಗೊತ್ತಿಲ್ಲ. ಈ ಯೆರೂಸಲೇಮಿಗೂ ಈ ಕೊರ್ನೇಲಿರುವಂಥ ಇತಾಲಿಯ ಪಟ್ಟಣಕ್ಕೂ ಸುಮಾರು 100 ಕಿಲೋಮೀಟರ್ ಅಂತರ ಇದೆ. ಈ 100 ಕಿಲೋಮೀಟರ್ ದೂರದಲ್ಲಿ ಎಲ್ಲಿಯೂ ಆತನ ಮನೆ ಇದೆ ಗೊತ್ತಿಲ್ಲ, ಎಲ್ಲಿ ಆತನಿದ್ದಾನೋ ಗೊತ್ತಿಲ್ಲ. ಆದರೆ ದೇವರು ದಾರಿ ತೋರಿಸ್ತಾ ಇದ್ದಾನೆ. ಚರ್ಮಕರನ ಮನೆಯಲ್ಲಿ ಅವನು ಇಳ್ಕೊಂಡಿದ್ದಾನೆ, ಇಂಥ ಸ್ಥಳದಲ್ಲಿ ಅವನ ಮನೆ ಇದೆ ಎಂಬುದಾಗಿ ದಾರಿಯನ್ನು ತೋರಿಸುತ್ತಾ ಆತನ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ದೇವರು ಅಲ್ಲಿ ಕೂಡ ಪೇತ್ರನ ಜೊತೆ ಮಾತಾಡ್ತಾ ಇದ್ದಾನೆ, ನೀನು ಕೆಳಗಡೆ ಹೋಗು, ನೀನು ಪ್ರಾರ್ಥನೆ ಮಾಡ್ತಾ ಇದ್ದೆ ಸಾಕು, ಇನ್ನು ಮೇಲೆ ಕೆಳಗಡೆ ಹೋಗಿ ಅವರ ಜೊತೆಯಲ್ಲಿ ನೀನು ಹೋಗಬೇಕೆಂಬುದಾಗಿ. ಈ ಪೇತ್ರನು ಆ ಸ್ಥಳಕ್ಕೆ ಈಗ ಹೋಗ್ತಾ ಇದ್ದಾನೆ. ಆ ಸ್ಥಳಕ್ಕೆ ಹೋಗಿದಾಗ ವಾಕ್ಯ ಹೇಳ್ತದೆ, ಈ ಕೊರ್ನೇಲನು ಸೇವಕನು ಬರುವಂತ ದಾರಿಗೋಸ್ಕರ ಕಾಯ್ತಾ ಇದ್ದಾನೆ. ಯಾರಿಗೋಸ್ಕರ? ಬೀಗರು ಬರೋಸರು ಕಾಯ್ತಾ ಇಲ್ಲ. ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ಪಾಸ್ಟರ್ ನಮ್ಮ ಮನೆಗೆ ಬರ್ತಾರೆ, ಸೇವಕರು ನಮ್ಮ ಮನೆಗೆ ಬರ್ತಾರೆ, ದೇವರು ಏನೋ ಹೇಳಿದ್ದಾರೆ ಅಂದ್ರೆ ಅವರ ಬಾಯಲ್ಲಿ ದೇವರು ಏನೋ ಇಟ್ಟಿದ್ದಾರೆ, ಏನು ನನ್ನ ಜೊತೆ ಮಾತಾಡಬೇಕಾಗಿದೆ, ಅದಕ್ಕೆ ದೇವರು ನನ್ನ ಸಂಗಡ ಈ ಮಾತನ್ನು ಹೇಳಿದರೆ ಎಂಬುದಾಗಿ ಕಾಯುತ್ತಾ, ಆತನು ಒಬ್ಬನೇ ಅಲ್ಲ, ಆತನ ಮನೆ ಒಂದೇ ಅಲ್ಲ, ಬಂಧುಗಳನ್ನ, ಬಳಗದವರನ್ನ, ಸ್ನೇಹಿತರನ್ನ ಎಲ್ಲರನ್ನ ಕರೆಸಿ ಆತನು ಕಾಯ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಕೊರ್ನೇಲ ಯಾರ್ಯಾರು ಕರೆಸಿದಾರಂತೆ? ಬಂಧುಗಳನ್ನ, ಫ್ರೆಂಡ್ಸ್ಗಳನ್ನ, ಮತ್ತೆ ಪ್ರಾಣ ಸ್ನೇಹಿತರನ್ನ ಎಲ್ಲರನ್ನ ಕರೆಸಿ, ಇನ್ನೊಂದು ಮಾತು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಆಜು ಬಾಜಿರೋರನ್ನ ಎಲ್ಲರನ್ನ ಕರೆಸಿ ಪೇತ್ರನಿಗೋಸ್ಕರ ಕಾಯ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಒಬ್ಬ ಸೇವಕರನ್ನ ಮನೆಗೆ ಕರೆಯುವಾಗ, ಪ್ರಾರ್ಥನೆ ಕರೆಯುವಾಗ ಎಷ್ಟು ಜನ ಮನೆಯಲ್ಲಿ ಇರ್ತೀವ್ರಿ? ಅದಲ್ವಾ? ಕುಟುಂಬದಲ್ಲೇ ಕೆಲವೊಂದು ಸಾರಿ ಸರಿಯಾಗಿರಲ್ಲ. ಒಂದು ಕುಟುಂಬದಲ್ಲಿ 5 ಜನ ಇದ್ರಂದ್ರೆ ಅವತ್ತಿನ ದಿನ ಮನೆಗೆ ಪಾಸ್ಟ್ ಸೇವಕರು ಬಂದ್ರಂದ್ರೆ ಏನೋ ದೇವರ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡ್ತೀವಿ ಅಂತ ನಿರೀಕ್ಷೆಯಿಂದ ಕಾಯುವವರು ಇಲ್ಲ.
ಏನೋ ಬರಲಿ, ಪ್ರೇಯರ್ ಮಾಡಿ ಹೋಗಲಿ ಎಂಬುದಾಗಿ ಅಂದ್ಕೊಳ್ತಾರೆ. ಆದರೆ ಈ ಪೇತ್ರನು ಬರುವಾಗ ದೇವರು ಏನೋ ಅವರ ಬಾಯಲ್ಲಿ ಇಟ್ಟಿದ್ದಾರೆ. ಏನು ಆ ಮಾತು ನನಗೆ ದೇವರು ತಿಳಿಸ್ಬೇಕಾಗಿದೆ. ಏನು ಆ ಮಾತು ಎಲ್ಲರಿಗೂ ಆಶೀರ್ವಾದಕರವಾಗಿರ್ಬೇಕು. ನನಗೂ ಆಶೀರ್ವಾದ, ನನ್ನ ಮನೆಗೂ ಆಶೀರ್ವಾದ, ನನ್ನ ಸ್ನೇಹಿತರಿಗೂ ಆಶೀರ್ವಾದ, ನನ್ನ ಬಂಧುಗಳಿಗೂ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದ ಬೇಕು. ಏನೋ ದೇವರು ಹೇಳಿದ್ದಾರೆ ಅಂದರೆ ಏನೋ ಅದು ಉದ್ದೇಶ ಇದೆ ಎಂಬುದಾಗಿ ಕಾಯ್ತಾ ದೇವರ ಸನ್ನಿಧಾನದಲ್ಲಿ ಇರುವಾಗ ಈಗ ಪೇತ್ರನು ಬರ್ತಾ ಇದ್ದಾನೆ. ಪೇತ್ರನು ಬಂದು ಇನ್ನು ಮನೆ ಒಳಗಡೆಗೆ ಕಾಲೇ ಇಡಲಿಲ್ಲ. ವಾಕ್ಯ ಹೇಳ್ತದೆ, 100 ಜನರ ಮೇಲೆ ದೊಡ್ಡವನಾಗಿರುವ ಅಧಿಕಾರಿ ಆತನ ಪಾದಕ್ಕೆ ಬೀಳ್ತಾ ಇದ್ದಾನೆ. ಹಲ್ಲೆಲೂಯ. ಕಾರಣ ಏನು ಗೊತ್ತಾ? ದೇವರು ಏನು ನಿನ್ನ ಬಾಯಲ್ಲಿ ನನಗೋಸ್ಕರ ಇಟ್ಟಿದ್ದಾನೆ. ಅದು ಏನು ಹೇಳ್ರಿ, ಏನು ಅದು ತಿಳಿಸಿರಿ ಎಂಬುದಾಗಿ. ಅವಾಗ ಪೇತ್ರನು ಮನೆ ಒಳಗಡೆ ಬಂದು ಯೇಸು ಸ್ವಾಮಿ ಬಗ್ಗೆ ಸಂಪೂರ್ಣ ಸುವಾರ್ತೆ ಹೇಳ್ತಾನೆ. ಈಗ ಯೇಸು ಸ್ವಾಮಿ ನಿನಗೋಸ್ಕರ, ನಿನ್ನ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. 2000 ವರ್ಷಗಳಿಂದ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಆತ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತ ನಂಬಿದರೆ ನಿನಗೆ ರಕ್ಷಣೆ ಇದೆ. ಆತ ನಂಬಿದರೆ ನಿನಗೆ ಸ್ವರ್ಗ ಇದೆ. ಆತ ನಮಗೋಸ್ಕರ ಈ ಲೋಕಕ್ಕೆ ಬಂದು ಹೋಗಿದ್ದಾನೆ ಎಂಬುದಾಗಿ ಯಾವಾಗ ಈ ಸುವಾರ್ತೆಯನ್ನು ಯೇಸುವಿನ ಕುರಿತಾಗಿ ಸಂಪೂರ್ಣವಾಗಿ ಸಾರಿ ಹೇಳ್ತಾನೋ, ವಾಕ್ಯ ಹೇಳ್ತದೆ, ಯಾವಾಗ ಯೇಸುವಿನ ಕುರಿತಾಗಿ ಕೇಳಿಸಿಕೊಂಡನೋ ಪರಿಶುದ್ಧಾತ್ಮನಲ್ಲಿ ಇಳಿದು ಬಂದರಂತೆ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಯೇಸುವಿನ ಕುರಿತಾಗಿ ನಿನ್ನ ಮನೆಯಲ್ಲಿ ಕೇಳಲ್ಪಡುವಾಗ, ಯೇಸುವಿನ ಕುರಿತಾಗಿ ನೀನು ಇರುವಂಥ ಸ್ಥಳದಲ್ಲಿ ಕೇಳಲ್ಪಡುವಾಗ ಅಲ್ಲಿ ಪರಿಶುದ್ಧಾತ್ಮನ ಕೆಲಸ ಮಾಡ್ತಾನೆ. ಆಮೇನ್. ಪವಿತ್ರಾತ್ಮನಲ್ಲಿ ಇಳಿದು ಬಂದಾಗ ವಾಕ್ಯ ಹೇಳ್ತದೆ, ಅವರೆಲ್ಲರೂ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ. ಅನ್ಯ ಭಾಷೆಗಳನ್ನ ಮಾತಾಡಿದ ಅಷ್ಟೇ ಅಲ್ಲ, ವಾಕ್ಯ ಭಾಗ ಹೇಳ್ತದೆ, ಅವರೆಲ್ಲರೂ ಕೂಡ ಯೇಸುವನ್ನ ಅಂಗೀಕಾರ ಮಾಡಿದರು. ಆಮೇನ್. ಕೊರ್ನೇಲ, ಮಕ್ಕಳು, ಮನೆಯವರು, ಇಡೀ ಕುಟುಂಬದವರು ಎಲ್ಲರೂ ಕೂಡ ಯಾರನ್ನ ತಿಳಿದುಕೊಂಡಿದ್ದಾರೆ? ಇದುವರೆಗೂ ಪ್ರಾರ್ಥನೆ ಮಾಡ್ತಾ ಇದನಲ್ಲ, ಇದುವರೆಗೂ ಭಕ್ತಿ ಮಾಡ್ತಾ ಇದನಲ್ಲ, ಇದುವರೆಗೂ ದೇವರಿಗೆ ಭಯಪಟ್ಟು ನಡೀತಾ ಇದನಲ್ಲ, ಅದೆಲ್ಲ ಒಳ್ಳೇದಲ್ವಾ? ಒಳ್ಳೇದೇ. ಇವತ್ತಿನ ಜೀವನದಲ್ಲಿ ಅಂದುಕೊಂಡಿರಬಹುದು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಹತ್ರ ಒಂದು ಬೈಬಲ್ ಇದೆ, ವಾಕ್ಯವನ್ನು ಓದ್ತೀನಿ, ವಾರ ತಪ್ಪಲಾರದ ಹಾಗೆ ನಾನು ಚರ್ಚಿಗೆ ಹೋಗ್ತೇನೆ, ದೇವ ನನಗೆ ವರಗಳನ್ನು ಕೊಟ್ಟಿದ್ದಾನೆ, ದೇವ ನಾನು ಉಪಯೋಗಿಸ್ತಾ ಇದ್ದಾನೆ ಅಂದುಕೊಂಡಿರಬಹುದು. ಆದರೆ ನಿನಗೆ ರಕ್ಷಣೆ ಬೇಕಾಗಿದೆ. ಆ ರಕ್ಷಣೆಗೋಸ್ಕರ ಇವತ್ತು ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಕೊರ್ಲೆ ನನಗೆ ಎಲ್ಲವಿದೆ, ಆದರೆ ರಕ್ಷಣೆ ಇಲ್ಲ. ರಕ್ಷಣೆ ಎಂಬ ದೀಕ್ಷಾ ಸ್ಥಾನ ಆತನಿಗಿಲ್ಲ. ಅದಕ್ಕಾಗಿ ಸೇವಕನು ಆತನ ಬಳಿಗೆ ಬರ್ತಾ ಇದ್ದಾನೆ. ದೇವರೇ ಆತನನ್ನ ಕಳಿಸ್ತಾ ಇದ್ದಾನೆ. ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ಎಲ್ಲ ಇದೆ, ರಕ್ಷಣೆ ಇದೆ, ದೀಕ್ಷಾ ಸ್ಥಾನ ಇಲ್ಲ. ಅದಕ್ಕೆ ಸೇವಕರು ಬಂದು ವಾಕ್ಯ ಸಾರ್ತಾ ಇದ್ದಾರೆ. ದೇವರು ಆತನನ್ನು ಮೆಚ್ಚಿದ. ಆತನ ಪ್ರಾರ್ಥನೆ, ಆತನ ಒಂದು ಭಯ ಭಕ್ತಿ, ಆತನ ಒಂದು ಭಯ ಪಡುವುದನ್ನು, ಆತನ ಮಾಡುವಂಥ ಸಹಾಯವನ್ನು ದೇವರೆಲ್ಲವನ್ನು ಮೆಚ್ಚಿದ. ಈ ಎಲ್ಲ ಇದೆ, ಪರವಾಗಿಲ್ಲ, ಆದರೆ ನಿನಗೆ ಮಾತ್ರ ರಕ್ಷಣೆ ಬೇಕು, ನಿನಗೆ ಮಾತ್ರ ದೀಕ್ಷಾ ಸ್ಥಾನ ಬೇಕು. ಇದಿರುವಾಗಲೇ ನೀನು ಸಂಪೂರ್ಣನಾಗ್ತೀಯ ಎಂಬುದಾಗಿ ಯಾವಾಗ ಹೇಳಿ ಪೇತ್ರನು ಸಂದೇಶವನ್ನು ಸಾರ್ತಾನೋ, ತಕ್ಷಣ ವಾಕ್ಯ ಭಾಗ ಹೇಳ್ತದೆ, ಆತನ ಮನೆಯವರು ಎಲ್ಲರೂ ಕೂಡ ಏನು ಮಾಡ್ತಾರೆ? ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಇವತ್ತು ಎಷ್ಟು ದಿನದಿಂದ ನಾವು ಯೇಸು ಬಗ್ಗೆ ಕೇಳ್ಕೊಳ್ತಾ ಇದ್ದೇವೆ, ಎಷ್ಟು ದಿನದಿಂದ ಸುವಾರ್ತೆಯನ್ನು ಕೇಳ್ತಾ ಇದ್ದೇವೆ. ಯೇಸು ಸ್ವಾಮಿ ನಿನ್ನ ಪಾಪಗಳಿಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಿನಗೋಸ್ಕರ ಬಂದಿದ್ದಾನೆ. ಆತನ ಮೇಲೆ ವಿಶ್ವಾಸ ಇಟ್ಟರೆ ನಿನಗೆ ರಕ್ಷಣೆ ಸಿಗ್ತದೆ. ಆತನ ಮೇಲೆ ವಿಶ್ವಾಸ ಇಟ್ಟರೆ ನಿತ್ಯ ಜೀವ ನಿನಗಿದೆ ಎಂಬುದಾಗಿ ಇವತ್ತು ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ, ಎಷ್ಟು ವಾರಗಳಿಂದ ನಾವು ಕೇಳಿಸ್ಕೊಳ್ತಾನೆ ಇದ್ದೇವೆ. ಆದರೆ ನಾವು ಯಾವುದರಲ್ಲಿ ತೃಪ್ತಿರಾಗಿದ್ದೇವೆ ಅಂದರೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಸಭೆಗೆ ಹೋಗ್ತಾ ಇದ್ದೇನೆ, ದೇವರಿಗೆ ಭಯಪಡ್ತಾ ಇದ್ದೇನೆ, ನನ್ನ ಕೈಲಾದದ್ದನ್ನು ದೇವರಿಗೆ ಕೊಡ್ತಾ ಇದ್ದೇನೆ, ಇದು ಒಳ್ಳೇದು ಮಾಡ್ತಾ ಇದ್ದೇನಲ್ವಾ, ಇನ್ನು ಸಾಕು ಮತ್ತೇನು ಎಂಬುದಾಗಿ ಈ ಕೊರ್ನೇಲ್ ಕೂಡ ಹಾಗೆ ಅಂದುಕೊಂಡ. ಆದರೆ ದೇವರು ಆತನ ಸಂಪೂರ್ಣವಾಗಿ ಮಾಡ್ತಾ ಇದ್ದಾನೆ. ನಿನ್ನ ಜೀವನದಲ್ಲಿ ರಕ್ಷಣೆ ಬೇಕು, ನಿನ್ನ ಜೀವನದಲ್ಲಿ ದೀಕ್ಷಾ ಸ್ಥಾನ ಬೇಕೆಂಬುದಾಗಿ ಯಾವಾಗ ಹೇಳಿದನೋ ತಕ್ಷಣವೇ ಏನು ಮಾಡಿದ್ರಂತೆ? ದೀಕ್ಷಾ ಸ್ಥಾನವನ್ನು ಮಾಡಿಸಿಕೊಂಡರು. ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ತೋರಿಸ್ತೇನೆ. ಅದೇ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 27ನೇ ವಚನದಿಂದ. ಇಲ್ಲಿ ಇನ್ನೊಬ್ಬ ಅಧಿಕಾರಿ ಬರ್ತಾನೆ. ಈತನು ಕೂಡ ಗೌರ್ಮೆಂಟ್ ಸರ್ವೆಂಟ್ರೇ. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಮನೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪವನ್ನು ತರಿಸಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು.
ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಆ ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನ ಮನೆಯವರೆಲ್ಲ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಈತನು ಜೇಲ್ ಅಧಿಕಾರಿ, ಇಡೀ ಜೇಲನ್ನು ನೋಡಿಕೊಳ್ಳುವಂಥವನು. ಸೊ ಈತನು ಪೌಲ ಸೀಲರನ್ನ ಸೆರೆಮನೆಯಲ್ಲಿ ಹಾಕಿರುವಾಗ ದೇವರಲ್ಲಿ ಅದ್ಭುತ ಮಾಡ್ತಾನೆ. ಒಂದು ದೊಡ್ಡ ಭೂಕಂಪವನ್ನು ತಂದು ಅಲ್ಲಿ ಸೆರೆಮನೆಯಿಂದ ಪೌಲ ಸೀಲರನ್ನ ದೇವರು ಬಿಡಿಸ್ತಾರೆ. ಬಿಡಿಸುವಾಗ ಸೆರೆಮನೆಯಲ್ಲಿರುವಂಥ ಎಲ್ಲ ಕೈದಿಗಳು ಕೂಡ ಹೊರಗಡೆ ಹೋಗ್ತಾರೆ. ಆವಾಗ ಈ ಒಬ್ಬ ಜೈಲ್ ಅಧಿಕಾರಿ ಅಂದ್ಕೊಳ್ತಾನೆ, ನನ್ನ ನೌಕರಿ ಹೋಗುತ್ತೆ, ಅಯ್ಯೋ ನನ್ನ ಹತ್ರ ಇರುವಂಥ ಎಲ್ಲ ಕೈದಿಗಳು ಹೋಗ್ಬಿಟ್ರಲ್ಲ, ಈಗ ನನ್ನ ನೌಕರಿ ಹೋಗುತ್ತೆ, ನನ್ನನ್ನು ಸಸ್ಪೆಂಡ್ ಮಾಡ್ತಾರೆ, ನನ್ನ ಮೇಲೆ ಇರುವಂಥ ಅಧಿಕಾರಿ ಎಂಬುದಾಗಿ ತಿಳಿದು ಭಯಪಡ್ತಾ ಇದ್ದಾನೆ. ಅದಲ್ವಾ, ನಾವು ಮಾಡುವಂಥ ನಮಗೆ ಒಪ್ಪಿಸ್ಕೊಟ್ಟಂಥ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮೇಲಿರುವಂಥ ಅಧಿಕಾರಿ ನಮ್ಮ ಇಡ್ತಾನ ತೆಗಿತಾರಲ್ವಾ. ಈ ಯಜಮಾನ ಕೂಡ ಹಾಗೆ ಆಯಿತು. ಜೈಲಲ್ಲಿ ಇಲ್ಲುವವರು ಎಲ್ಲರೂ ಹೋಗ್ಬಿಟ್ರು ಹೊರಗಡೆ. ಈಗ ಈ ಅಧಿಕಾರಿ ಅಂದ್ಕೊಂಡ, ನನ್ನ ಮೇಲಿರೋ ಅಧಿಕಾರಿ ನನ್ನ ಏನು ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ, ನೀನು ಕರೆಕ್ಟಾಗಿ ಡ್ಯೂಟಿ ಮಾಡಲಿಲ್ಲ, ಸರಿಯಾಗಿ ನೀನು ಡ್ಯೂಟಿ ಮಾಡಲಿಲ್ಲ ಎಂಬುದು ನನ್ನನ್ನು ತೆಗೆದು ಬಿಡ್ತಾರೆ ಎಂಬುದಾಗಿ ಯೋಚಿಸಿ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಅಯ್ಯೋ ನಾನು ಬದುಕೋದು ಬೇಡ, ನಾನು ಸಾಯುವುದು ಒಳ್ಳೆಯದೆಂಬುದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿರುವಾಗ ಪೌಲನು ಮಹಾಶಬ್ದನ ಕೂಗಿ ಹೇಳ್ತಾ ಇದ್ದಾನೆ, ನೀನು ಏನು ಮಾಡಿಕೊಳ್ಬೇಡ, ನಾವಿಲ್ಲೇ ಇದ್ದೇವೆ, ದೇವರು ಬಿಡುಗಡೆ ಮಾಡಿದ್ದಾನೆ, ಆದರೂ ನಾವು ಕಳ್ಳರಾಗಿ ತಪ್ಪಿಸ್ಕೊಂಡು ಹೋಗೋವರೆಲ್ಲ, ನಾವು ಇಲ್ಲೇ ಇದ್ದೇವೆ ಎಂಬುದಾಗಿ ಯಾವಾಗ ಹೇಳಿದ್ರು ಅವಾಗ ಜೈಲ್ ಅಧಿಕಾರಿ ಅಂತ ಇದ್ದಾನೆ, ನೀವು ಯಾರಪ್ಪ, ಎಲ್ಲರೂ ಬಿಡುಗಡೆ ಆಗಿದ್ದೆ ಒಳ್ಳೇದೆಂಬ ತಪ್ಪಿಸ್ಕೊಂಡು ಹೋಗೋರು ನೋಡಿದ್ದೀವಿ, ಅದು ನನ್ನ ಮುಂದೆ ನಿಂತುಕೊಂಡು ನಾವು ಇಲ್ಲೇ ಇದ್ದೇವೆ, ಏನು ಮಾಡ್ಕೋಬೇಕು ಬೇಡ ಅಂತ ಹೇಳ್ತಾ ಇದೆಯಲ್ಲ, ನೀವು ಯಾರು? ಅವಾಗ ಅವ್ರು ಹೇಳ್ತಾರೆ, ನಾವು ಯೇಸು ಸ್ವಾಮಿ ನಂಬಿದಂಥ ಸೇವಕರು, ಆತನ ಮಕ್ಕಳು ನಾವಾಗಿದ್ದೇವೆ, ಹಾಗಾಗಿ ಆತನ ಆರಾಧಿಸುವಂಥ ನಾವಾಗಿದ್ದೇವೆ ಎಂಬುದಾಗಿ ಹೇಳಿ ಸುವಾರ್ತೆಯನ್ನು ಸಾರಿದಾಗ ತಕ್ಷಣ ಆತನ ಬಾಯಿಂದ ಬಂದಂಥ ಮಾತು ಏನು ಗೊತ್ತಾ? ಏನು ಹೇಳ್ತಾ ಇದ್ದಾರೆ? ನಾನು ರಕ್ಷಣೆ ಬೇಕಾದ್ರೆ ಏನು ಮಾಡಬೇಕು, ನಾನು ಯೇಸು ಸ್ವಾಮಿಯನ್ನು ನಂಬಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಅವಾಗ ಪೌಲ ಸೀಲರು ಹೇಳ್ತಾರೆ, ಯೇಸುವಿನ ನಂಬಿಕೆ ಇಡಬೇಕು, ಆತನ ಪಾಪಗಳಿಗಾಗಿ ಸತ್ತಿದ್ದಾನೆ, ನಿನಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ನಿನಗೋಸ್ಕರ ಸಮಾಧಿಯಿಂದ ಎದ್ದು ಬಂದದೆ ಎಂಬುದಾಗಿ ನೀನು ನಂಬಬೇಕು. ಯಾವಾಗ ನಂಬಿ ಆ ನಂಬಿಕೆಯನ್ನು ತೋರಿಸುವುದಕ್ಕಾಗಿ ದೀಕ್ಷಾ ಸ್ಥಾನ ನೀನು ತೆಗೆದುಕೊಳ್ತೀಯಲ್ಲ, ಆವಾಗ ಸಂಪೂರ್ಣ ಆತನ ಮಗನಾಗಿ ಮಗಳಾಗಿ ನೀನು ಆಗ್ತೀಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ರಕ್ತ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡ್ತದೆ. ಈ ದೀಕ್ಷಾ ಸ್ಥಾನ ಅದು ನಮ್ಮನ್ನು ಸಾಕ್ಷೀಕರಿಸುತ್ತದೆ. ಇನ್ನೊಂದು ಸಾರಿ ಹೇಳ್ತೇನೆ, ಯೇಸು ಸ್ವಾಮಿ ರಕ್ತ, ಯೇಸು ಸ್ವಾಮಿಯನ್ನು ನಂಬಿದಾಗ, ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಮಾಡಿದಾಗ ಆತನ ರಕ್ತ ನಮ್ಮನ್ನು ಏನು ಮಾಡ್ತದೆ? ಪಾಪವನ್ನು ತೊಳೆಯುತ್ತದೆ. ಕೋಳಿ ರಕ್ತ ಅಲ್ಲ, ಕುರಿ ರಕ್ತ ಅಲ್ಲ, ಅಥವಾ ಯಾವುದೇ ಪ್ರಾಣಿ ರಕ್ತ ಅಲ್ಲ, ಯೇಸುವಿನ ರಕ್ತ ಮಾತ್ರ ನಮ್ಮ ಪಾಪಗಳನ್ನು ತೊಳೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ದೇವಕುಮಾರನ ರಕ್ತ, ಅದು ಪರಿಶುದ್ಧವಾದ ರಕ್ತ, ತೊಳೆಯುವಂಥದ್ದಾಗಿರೋದ್ರಿಂದ ಅದಕ್ಕೆ ಪೌಲನು ಹೇಳ್ತಾನೆ, ಯೇಸುವಿನ ಮೇಲೆ ನೀನು ನಂಬಿಕೆ ಇಡಬೇಕು. ನಿನ್ನ ಪಾಪಕ್ಕಾಗಿ ಆತನ ಪ್ರಾಣ ಕೊಟ್ಟನಂತ ನೀನು ನಂಬ್ತೀಯಾ? ನಂಬುತ್ತೇನೆ. ನಿನಗೋಸ್ಕರ ಶಿಲುಬೆ ಮೇಲೆ ಆತನ ಎಲ್ಲವನ್ನು ಒತ್ಕೊಂಡಿದ್ದಾನೆ, ನಿನ್ನ ರೋಗವನ್ನು, ಬಡತನವನ್ನು, ಶಾಪವನ್ನು ಆತನ ಒತ್ಕೊಂಡು ಎಂಬುದಾಗಿ ನಂಬ್ತೀಯಾ? ನಾನು ನಂಬುತ್ತೇನೆ. ಆ ನಂಬಿಕೆಯನ್ನು ತೋರಿಸುವುದಕ್ಕಾಗಿ ಆತನು, ಆತನ ಮನೆಯವರೆಲ್ಲರೂ ಕೂಡ ಅದೇ ರಾತ್ರಿ ಹೇಳಿ, ಎಲ್ಲರೂ ಸೇರಿ ಅದೇ ರಾತ್ರಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಯೇಸು ಸ್ವಾಮಿನ ತಿಳ್ಕೊಂಡ ತಕ್ಷಣ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೇವೆ ರೀ. ತಿಳ್ಕೊಂಡ ತಕ್ಷಣವೇ ನೋಡಿ, ಅವರು ಒಂದು ದಿನ ಕೂಡ ಬೀಳಲಿಲ್ಲ, ರಾತ್ರಿನೇ ಅಂದ್ರೆ ಎಷ್ಟು ಫಾಸ್ಟಾಗಿ ದೇವ್ರಿಗೆ ಒಪ್ಪಿಸಿಕೊಟ್ಟಿದ್ದಾರೆ ನೋಡಿ. ಇವತ್ತು ನಮಗೆ ವರ್ಷಗಳು ಬೇಕು, ತಿಂಗಳುಗಳು ಬೇಕು ರಕ್ಷಣೆ ತಗೋಬೇಕಂದ್ರೆ. ಫಸ್ಟ್ ಈ ತಿಂಗಳ ಸರಿ ಇಲ್ಲ, ಮುಂದಿನ ತಿಂಗಳ ತಗೊತೀನಿ. ಫಸ್ಟ್ ಯಾಕೋ ಈ ವರ್ಷ ಚಲೋ ಅನಿಸ್ತಾ ಇಲ್ಲ, ಮುಂದಿನ ವರ್ಷ ನಾನು ತೆಗೆದುಕೊಳ್ತೀನಿ. ಫಸ್ಟ್ ಯಾಕೋ ನನ್ನ ಮನೆಯಲ್ಲಿ ಸ್ವಲ್ಪ ಈ ರೀತಿಯಲ್ಲಿ ಅಂತ ಇದ್ದಾರೆ, ಬೇಡ ಅಂತ ಇದ್ದಾರೆ, ನೋಡೋಣ, ಮುಂದೆ ನೋಡೋಣ. ಗಮನಿಸಿ, ದೇವರು ನಮ್ಮ ಸಂಗಡ ಯಾವಾಗ ಮಾತಾಡ್ತಾರೋ ತಕ್ಷಣವೇ ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಹಲ್ಲೆಲೂಯಾ. ಸೆರೆಮನೆಯ ಯಜಮಾನ್ ಜೊತೆ ದೇವರು ಮಾತಾಡಿದಾಗ ತಕ್ಷಣ ಒಪ್ಪಿಸಿಕೊಟ್ಟ. ಕೊರ್ನೇಲನ ಜೊತೆ ದೇವರು ಮಾತಾಡಿದಾಗ ತಕ್ಷಣವೇ ವಾಕ್ಯ ಹೇಳ್ತದೆ, ತಕ್ಷಣವೇ ದೇವರಿಗೆ ಒಪ್ಪಿಸಿಕೊಟ್ಟು ಇಡೀ ಕುಟುಂಬದವರೆಲ್ಲರೂ ದೀಕ್ಷಾ ಸ್ಥಾನ ತೆಗೆದುಕೊಂಡ್ರಂತೆ. ಆಮೇನ್. ಸಾಮಾನ್ಯರಲ್ಲ, ಏನೋ ಸಣ್ಣ ಕೂಲಿ ಕೆಲಸ ಮಾಡಿ ರಕ್ಷಣೆ ಹೊಂದಿದವರು ಅಲ್ಲ. ಯಾರಿವರು? ಸರ್ವೆಂಟ್, ಗೌರ್ಮೆಂಟ್ ಸರ್ವೆಂಟ್ ಇವರು. ಅದಲ್ವಾ, ಜೈಲ್ ಅಧಿಕಾರಿ, ರೋಮ್ ಸರ್ಕಾರದ ಜೈಲ್ ಅಧಿಕಾರಿ.
ರೋಮ್ ಸರ್ಕಾರದ ಶತಾಧಿಪತಿ 100 ಜನರ ಮೇಲೆ ದೊಡ್ಡ ನಾಯಕ, ಲೀಡರ್ ಈತ. ಇವರೆಲ್ಲರೂ ಅದೇ ಕ್ಷಣದಲ್ಲಿ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಏನು ಕಡಿಮೆ ಇದೆ? ಏನು ನಮಗೆ ಕಡಿಮೆ ಆಗಿದೆ? ಕೊರ್ನೇಲ್ ಸಂಗಡ ಮಾತಾಡಿದ ದೇವರು ಇವತ್ತು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಈ ಆನ್ಲೈನ್ ನೋಡುವಂತ ನಿಮಗೂ ಸಹ ನಾನು ಹೇಳ್ತೇನೆ, ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಏನ್ ನಿಮ್ಮ ಜೀವನದಲ್ಲಿ ಕಡಿಮೆ ಆಗಿದೆ? ರಕ್ಷಣೆ ಇಲ್ವಾ? ದೀಕ್ಷಾಸ್ನಾನ ಇನ್ನು ತಗೊಂಡಿಲ್ವಾ? ಸರಿಯಾದ ಭಕ್ತಿ ಇಲ್ವಾ? ಯೇಸುವನ್ನ ಸರಿಯಾಗಿ ತಿಳ್ಕೊಂಡಿಲ್ವಾ? ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ವಾ? ಸರಿಯಾದ ರೀತಿಯಲ್ಲಿ ದೇವರಿಗೆ ಭಯಪಡ್ತಾ ಇಲ್ವಾ? ದೇವರನ್ನ ಪ್ರೀತಿಸುತ್ತಾ ಆರಾಧನೆ ಮಾಡಕ್ ಆಗ್ತಾ ಇಲ್ವಾ? ಯಾವುದು ನಿನ್ನ ಜೀವನದಲ್ಲಿ ಕಡಿಮೆ ಇದೆ? ಆ ಒಂದನ್ನೇ ದೇವರು ನಿನ್ನಿಂದ ಎದುರು ನೋಡ್ತಾ ಇದ್ದಾನೆ. ವರ್ಷಗಳ ಮುಂದೆ ಕಳೆಯಬೇಡ, ತಿಂಗಳುಗಳು ಮುಂದೆ ಕಳೆಯಬೇಡ. ಈಗೋ ವಾಕ್ಯ ಹೇಳುತ್ತದೆ, ಮನುಷ್ಯನ ಆಯುಷ್ಯ ನೀರಿನ ಮೇಲಿರುವ ಗುಳ್ಳಿ ಹಾಗೆ. ಯಾವಾಗ ಆ ನೀರಿನ ಮೇಲಿರುವ ಗುಳ್ಳಿ ಹೋಗ್ತಾ ಹೋಗ್ತಾ ಎಲ್ಲಿ ಹೊಡಿತದೋ ಗೊತ್ತಿಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವೆ. ಯಾವಾಗ ಕರ್ತನ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತೀವೋ ತಕ್ಷಣವೇ ನಮ್ಮನ್ನ ಕರ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಸರಿಯಾದ ಭಕ್ತಿ ಮಾಡೋಕ್ಕಾಗ್ತಾ ಇಲ್ವಾ? ಭಕ್ತಿ ಅಂದರೆ ದೇವರನ್ನ ಆರಾಧನೆ ಮಾಡುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು. ಭಯ ಅಂದರೆ ಪಾಪವನ್ನು ಅಸಹಿಸಿಕೊಳ್ಳುವಂಥದ್ದು, ನೀತಿಯಲ್ಲಿ ನಡೆಯುವಂಥದ್ದು. ಸಹಾಯ ಮಾಡುವುದಂದ್ರೆ ಯಥಾರ್ಥವುಳ್ಳ ಹೃದಯ, ಯಥಾರ್ಥದಿಂದ ಸಹಾಯ ಮಾಡುವಂಥದ್ದು. ನಿತ್ಯವೂ ಪ್ರಾರ್ಥನೆ ಮಾಡುವುದಂದ್ರೆ ದೇವರ ಜೊತೆ ಮಾತನಾಡುವಂಥದ್ದು. ನಿನ್ನ ಜೀವನದಲ್ಲಿ ಏನು ಕಡಿಮೆ ಇದೆ? ನಿನ್ನ ಜೀವಿತದಲ್ಲಿ ಏನು ಬೇಕಾಗಿದೆ? ಆ ಒಂದನ್ನು ದೇವರು ಎದುರು ನೋಡ್ತಾ ಇದ್ದಾರೆ. ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ರಕ್ಷಣೆ ಇಲ್ವಾ? ಒಳ್ಳೆ ರೀತಿಯಲ್ಲಿ ಭಕ್ತಿ ಮಾಡೋಕ್ಕಾಗ್ತಾ ಇಲ್ವಾ? ಒಳ್ಳೆ ರೀತಿಯಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ವಾ? ಯಥಾರ್ಥ ಹೃದಯ, ಸಹಾಯ ಮಾಡುವಂಥ ಹೃದಯ ಇಲ್ವಾ? ಅಥವಾ ದೇವರಿಗೆ ಭಯಪಡಕ್ಕಾಗ್ತಾ ಇಲ್ವಾ? ಶೋಧನೆಯಲ್ಲಿ ಬಿದ್ದು ಹೋಗ್ತಾ ಇದ್ದೀವಾ? ಏನು ನಮಗೆ ಕಡಿಮೆ ಇದೆ? ಅಥವಾ ವರ್ಷಗಟ್ಟಲಾಗಿದೆ ಸಭೆಗೆ ಬರ್ತಾ ಇದ್ದು, ಆರಾಧನೆ ಮಾಡ್ತಾ ಇದ್ದು, ದೇವರು ಎಷ್ಟೋ ನಿನ್ನ ಜೀವನದಲ್ಲಿ ಉಪಕಾರ ಮಾಡಿದ್ದಾರೆ, ಎಷ್ಟೋ ದೇವರು ನಿನಗೆ ಸಹಾಯ ಮಾಡಿದ್ದಾರೆ, ಅಥವಾ ರಕ್ಷಣೆ ನಿನ್ನ ಜೀವನದಲ್ಲಿ ಇಲ್ವಾ? ಹಾಗಾದ್ರೆ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಜೀವಿತ ಕಡಿಮೆ ಆಗಿದೆನಾ? ವಾಕ್ಯ ಓದುವಂಥದ್ದು ಕಡಿಮೆ ಆಗಿದೆನಾ? ಸಭೆಗೆ ಸರಿಯಾಗಿ ಬರುವಂಥದ್ದು ಕಡಿಮೆ ಆಗಿದೆನಾ? ಅಥವಾ ದೇವರ ಮೇಲೆ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡುವಂಥ ಭಕ್ತಿ ನಮ್ಮ ಜೀವನದಲ್ಲಿ ಕಡಿಮೆ ಆಗಿದೆನಾ? ಅಥವಾ ದೇವರಿಗೆ ಭಯಪಡೋದು ನಮ್ಮ ಜೀವನದಲ್ಲಿ ಕಡಿಮೆ ಆಗಿದೆನಾ? ಶೋಧನೆಯಲ್ಲಿ ಬಿದ್ದು ಹೋಗ್ತಾ ಇದೆಯಾ? ಅಥವಾ ದೇವರ ನಂಬಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ವಾಕ್ಯ ಓದ್ತಾ ಇದ್ದೇನೆ, ಆರಾಧನೆ ಮಾಡ್ತಾ ಇದ್ದೇನೆ, ಸಹಾಯ ಮಾಡ್ತಾ ಇದ್ದೇನೆ, ಎಲ್ಲವನ್ನ ಮಾಡ್ತಾ ಇದ್ದೇನೆ ಅಂದರೆ ರಕ್ಷಣೆ ತೆಗೆದುಕೊಂಡಿದೆಯಾ? ದೀಕ್ಷಾ ಸ್ಥಾನ ಮಾಡಿಸ್ಕೊಂಡಿದೆಯಾ? ಹಾಗಾದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ಯಾವುದು ನಮಗೆ ಕಡಿಮೆ ಇದೆ?